ಡಿಜಿಎಂಒ ಸಭೆಗೂ ಮುನ್ನ ಮೋದಿ ಜೊತೆಯಲ್ಲಿ ಮೀಟಿಂಗ್ ಆಗುತ್ತೆ. ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಮೂರು ಸೇನಾ ಪಡೆಯ ಮುಖ್ಯಸ್ಥರ ಜೊತೆಯಲ್ಲಿ ಮೋದಿ ಚರ್ಚೆ ನಡೆಸಲಿದ್ದಾರೆ. ಸೇನಾ ಮುಖ್ಯಸ್ಥ ಅನಿಲ್ ಚೌಹಾಣ್ ಸಹ ಈ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹ ಭಾಗಿಯಾಗಿದ್ದಾರೆ. ಡಿಜಿಎಂಒ ಸಭೆಯಲ್ಲಿ ಪ್ರಸ್ತಾಪಿಸಬೇಕಾದಂತಹ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಡಿಜಿಎಂಒ ಸಭೆಗೂ ಮುನ್ನ ಮೋದಿ ಜೊತೆಯಲ್ಲಿ ಮೀಟಿಂಗ್ ಆಗ್ತಾ ಇದೆ. ಮೂರು ಸೇನಾ ಪಡೆಯ ಮುಖ್ಯಸ್ಥರ ಜೊತೆಯಲ್ಲಿ ಮೋದಿ ಚರ್ಚೆ ಮಾಡ್ತಾ ಇದ್ದಾರೆ. ಅಂದ್ರೆ ಡಿಜಿಎಂಒ ಸಭೆಯಲ್ಲಿ ಏನೆಲ್ಲ ಪ್ರಸ್ತಾಪ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಈಗ ಮೋದಿ ಅವರ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿ, ಈಗ ಡಿಜಿಎಂಒಗಳ ಸಭೆಗೆ ಮುಂಚಿತವಾಗಿ ಮೂರೂ ಸೇನಾ ಪಡೆಯ ಮುಖ್ಯಸ್ಥರ ಜೊತೆಯಲ್ಲಿ ಮೋದಿ ಚರ್ಚೆ ನಡೆಸ್ತಾ ಇದ್ದಾರೆ. ಡಿಜಿಎಂಒ ಸಭೆ ಮುಂಚಿತವಾಗಿ ಈ ಸಭೆ ನಡೆಸ್ತಾ ಇರೋದು ಎಷ್ಟು ಪ್ರಮುಖ ಆಗುತ್ತೆ? ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಶಶಿ? 12 ಗಂಟೆಗೆ ಪಾಕಿಸ್ತಾನ ಮತ್ತು ಭಾರತದ ಡಿಜಿಎಂಒಗಳ ಮಟ್ಟದಲ್ಲಿ ಸಭೆ ಇದೆ. ಆ ಸಭೆಗೂ ಮೊದಲು ನರೇಂದ್ರ ಮೋದಿ ಅವರ ಮನೆಯಲ್ಲಿ ಈಗ ಉನ್ನತ ಮಟ್ಟದ ಸಭೆ ಆಗ್ತಾ ಇದೆ. ಮೂರು ಸೇನಾಪಡೆಗಳ ಮುಖ್ಯಸ್ಥರು ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆ ಸಭೆಯಲ್ಲಿದ್ದಾರೆ. ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇದ್ದಾರೆ. ಇವರ ಮಟ್ಟದಲ್ಲಿ ಒಂದು ಉನ್ನತ ಮಟ್ಟದ ಸಭೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಈಗ ತಾತ್ಕಾಲಿಕ ಸೀಸ್ ಫೈರ್ ಜಾರಿಯಾಗಿದೆ. ಆದರೆ ಅದನ್ನು ಭಾರತ ಕದನ ವಿರಾಮ ಅಂತ ಅಧಿಕೃತವಾಗಿ ಹೇಳ್ತಾ ಇಲ್ಲ. ಪರಸ್ಪರ ಒಪ್ಪಿಗೆಯ ಮೇಲೆ ನಿರ್ಣಯ ಅನ್ನುವಂತಹ ಮಾತನ್ನು ಭಾರತ ಹೇಳ್ತಾ ಇದೆ. ಆದರೆ ಪಾಕಿಸ್ತಾನ ಮತ್ತು ಅಮೆರಿಕ ಹೇಳ್ತಾ ಇರೋದು ಇದು ಕದನ ವಿರಾಮ ಅಂತ. ಭಾರತ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮೊನ್ನೆ 3:35 ಶನಿವಾರ ಡಿಜಿಎಂಒ ಮಟ್ಟದ ಮಾತುಕತೆ ನಡೆದಿತ್ತು. ಅದಾದ ನಂತರ ವಿಸ್ತೃತವಾದಂತಹ ಚರ್ಚೆಯಾಯಿತು. ತಾತ್ಕಾಲಿಕವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವಂತಹ ನಿರ್ಣಯದಿಂದ ಭಾರತ ಹಿಂದೆ ಸರಿಯುವಂತಹ ನಿರ್ಧಾರ ಮಾಡಿತು. ಪಾಕಿಸ್ತಾನದಿಂದ ಕದನ ವಿರಾಮದ ಪ್ರಸ್ತಾಪ ಬಂದ ನಂತರ ಈಗ ಎರಡನೇ ಸಭೆ ಇವತ್ತು 12 ಗಂಟೆಗೆ ನಡೆಯುತ್ತೆ. ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಮತ್ತು ಭಾರತದ ಡಿಜಿಎಂಒ ಮಧ್ಯೆ ನಡೆಯುವಂತಹ ಸಭೆ. ಈ ಎರಡೂ ಅಧಿಕಾರಿಗಳ ಮಟ್ಟದ ಸಭೆಯಲ್ಲಿ ಬೈಲ್ಯಾಟರಲ್ ಇಶ್ಯೂಸ್ ಚರ್ಚೆ ಆಗೋದಿಲ್ಲ. ದ್ವಿಪಕ್ಷೀಯ ವಿಚಾರ, ಎರಡೂ ದೇಶಗಳ ದ್ವಿಪಕ್ಷೀಯ ವಿಚಾರ ಚರ್ಚೆ ಆಗೋದಿಲ್ಲ. ಯಾವುದೇ ರಾಜತಾಂತ್ರಿಕ ವಿಚಾರಗಳು ಚರ್ಚೆ ಆಗೋದಿಲ್ಲ. ಕೇವಲ ಮಿಲಿಟರಿ ಮಟ್ಟದ ಮಾತುಕತೆ ಮಾತ್ರ 12 ಗಂಟೆಯ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಅಂದರೆ ಗಡಿಯಾಚೆಗಿನಿಂದ ಬರುವಂತಹ ಅಪ್ರಚೋದಿತ ಗುಂಡಿನ ದಾಳಿಗಳು, ನಿನ್ನೆ ರಾತ್ರಿ ಕೂಡ ಕೆಲವು ಡ್ರೋನ್ಗಳನ್ನು ಪಾಕಿಸ್ತಾನ ಹಾರಿಸಿದಂತಹ ಮಾಹಿತಿಗಳಿದ್ದಾವೆ. ಜೊತೆಗೆ ಅದನ್ನು ಭಾರತ ಸಕ್ಸಸ್ಫುಲಿ ರಿಟ್ಯಾಲಿಯೇಷನ್ ಮಾಡಿದೆ. ಆ ರೀತಿಯ ಸಣ್ಣ ಪುಟ್ಟ ಕದನ ವಿರಾಮದ ಉಲ್ಲಂಘನೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಗಡಿಯಾಚೆಗಿಂದ ಉಗ್ರರನ್ನು ನುಸುಳಿಸುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡುತ್ತೆ. ಆ ಪ್ರಯತ್ನಗಳು ಆಗಬಾರದು ಅನ್ನುವಂತಹ ಚರ್ಚೆ ನಡೆಯುತ್ತೆ. ಮೊನ್ನೆಯಷ್ಟೇ ಪ್ರೆಸ್ ಮೀಟ್ ಮಾಡಿದಾಗ ಸೇನಾಧಿಕಾರಿಗಳು ಹೇಳಿದರು, ಪಾಕಿಸ್ತಾನ ತಮ್ಮ ಸೇನೆಯನ್ನು ಗಡಿಯತ್ತ ಜಮಾವಣೆ ಮಾಡ್ತಾ ಇದೆ ಅಂತ. ಜಮಾವಣೆ ಮಾಡಿದ್ದಾದರೆ ಅದು ಕೂಡ ಪ್ರೊವೊಕೇಶನ್ ಆಗುತ್ತೆ. ಅದರ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತು ಲೈನ್ ಆಫ್ ಕಂಟ್ರೋಲ್ ಮತ್ತು ಅಂತಾರಾಷ್ಟ್ರೀಯ ಗಡಿ ಅಷ್ಟುದ್ದಕ್ಕೂ ಕೂಡ ಎರಡೂ ಸೇನಾಪಡೆಗಳು ಗಡಿ ನಿಯೋಜನೆಯಾಗಿದೆ. ಗಡಿಯಿಂದ ಹಿಂದೆ ಸರಿಯುವುದರ ಬಗ್ಗೆ ಚರ್ಚೆಗಳಾಗುತ್ತವೆ. ಆದರೆ ಡಿಜಿಎಂಒಗಳ ಮಟ್ಟದ ಮಾತುಕತೆಯಲ್ಲಿ ಬೈಲ್ಯಾಟರಲ್ ಇಶ್ಯೂಸ್ಗಳು ಚರ್ಚೆ ಆಗೋದಿಲ್ಲ. ಕೇವಲ ಮಿಲಿಟರಿ ಆಪರೇಷನ್ಸ್ಗಳ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ. ಒಂದು ಭೂಸೇನೆಯ ಡಿಜಿಎಂಒ ಅಂತಂದರೆ ಮಿಲಿಟರಿಯ ಸಿದ್ಧತೆ, ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಈ ಜವಾಬ್ದಾರಿಯನ್ನು ವಹಿಸಿರ್ತಾರೆ. ಪಾಕಿಸ್ತಾನದಲ್ಲೂ ಕೂಡ ಅದೇ ಜವಾಬ್ದಾರಿ ಇರುತ್ತೆ. ಭಾರತದ ಡಿಜಿಎಂಒಗೂ ಕೂಡ ಅದೇ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಇಬ್ಬರೂ ಕೂಡ ಇವತ್ತು ಹಾಟ್ಲೈನ್ ಮೂಲಕ ಮಧ್ಯಾಹ್ನ 12 ಗಂಟೆಗೆ ಮಾತುಕತೆ ಫಿಕ್ಸ್ ಆಗಿದೆ. ಅದಕ್ಕೂ ಮೊದಲು ನರೇಂದ್ರ ಮೋದಿಯವರ ನಿವಾಸದಲ್ಲಿ ಒಂದು ಸಭೆ ನಡೆಸಲಾಗ್ತಾ ಇದೆ. ಅಂದರೆ ಮುಂದೆ ಏನು ಮಾಡಬೇಕು ಅನ್ನುವುದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ತಾತ್ಕಾಲಿಕ ಸೀಸ್ ಫೈರ್ ಜಾರಿ ಆದ ನಂತರ ನಡೀತಿರುವಂತಹ 4ನೇ ಉನ್ನತ ಮಟ್ಟದ ಸಭೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮುಂದೆ, ಯಾಕಂದರೆ ಪಾಕಿಸ್ತಾನ ನಂಬಿಕೆಗೆ ಅರ್ಹವಲ್ಲದ ದೇಶ. ಈ ಹಿಂದೆ ಹಲವು ಬಾರಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮದ ಒಪ್ಪಂದಗಳು ನಡೆದಿದ್ದಾವೆ. ಆದರೆ ಪಾಕಿಸ್ತಾನ ಆ ಎಲ್ಲ ಒಪ್ಪಂದಗಳನ್ನು ಕೂಡ ಮುರಿದಿರುವಂತಹ ಹಲವು ಉದಾಹರಣೆಗಳಿದ್ದಾವೆ. ಪಾಕಿಸ್ತಾನ ಮತ್ತು ಭಾರತದ ಜೊತೆಗೆ ಪಾಕಿಸ್ತಾನ ಸುಮಾರು 5,000ಕ್ಕೂ ಹೆಚ್ಚು ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಭಾರತದ ಸೈನಿಕರ ಮೇಲೆ, ಭಾರತದ ನಾಗರಿಕರ ಮೇಲೆ ದಾಳಿ ಮಾಡಿದಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ಇದೆ. ಹಾಗಾಗಿ ಈಗ ಆಗಿರುವಂತಹ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಭಾರತ ಇದನ್ನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾ ಇದೆ, ಪಾಕಿಸ್ತಾನ ಇದು ಕದನ ವಿರಾಮ ಅಂತ ಹೇಳ್ತಾ ಇದೆ.
ಈಗ ಆಗಿರುವಂತಹ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಇದನ್ನು ಎಷ್ಟು ದಿನಗಳವರೆಗೆ ಕಂಟಿನ್ಯೂ ಮಾಡಬೇಕು ಅಥವಾ ಈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗನ್ನು ಒಂದು ಕದನ ವಿರಾಮದ ಒಪ್ಪಂದವಾಗಿ ಬದಲಾವಣೆ ಮಾಡಬಹುದಾ ಅನ್ನುವುದರ ಬಗ್ಗೆ DGMOಗಳ ಮಟ್ಟದಲ್ಲಿ ಚರ್ಚೆಯಾಗುತ್ತೆ. ಭಾರತ ಈಗಾಗಲೇ ರೂಲ್ಡ್ ಔಟ್ ಮಾಡಿದೆ, ಪಾಕಿಸ್ತಾನದ ಜೊತೆಗೆ ಯಾವುದೇ ರೀತಿಯ ಮಾತುಕತೆಯನ್ನು ನಾವು ಮಾಡೋದಿಲ್ಲ ಅಂತ. ಜೊತೆಗೆ ಈಗಾಗಲೇ ಭಾರತ ತೆಗೆದುಕೊಂಡಿರುವಂತಹ ಒಂದಷ್ಟು ಡಿಪ್ಲೊಮ್ಯಾಟಿಕ್ ನಿರ್ಧಾರಗಳೇನಿದ್ದಾವೆ, ರಾಜತಾಂತ್ರಿಕ ನಿರ್ಧಾರಗಳು, ಸಿಂಧು ನದಿಯ ಒಪ್ಪಂದದ ರದ್ದಾಗಿದೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಇಲ್ಲ, ರಫ್ತು ಆಮದು ಎರಡೂ ಕೂಡ ಬಂದ್ ಆಗಿದೆ, ಪಾಕಿಸ್ತಾನದ ಪ್ರಜೆಗಳಿಗೆ ವೀಸಾ ಇಲ್ಲ, ಪಾಕಿಸ್ತಾನದ ಪ್ರಜೆಗಳು ಇಲ್ಲಿರೋರು ತಕ್ಷಣ ದೇಶ ಬಿಡಬೇಕು, ಈ ರೀತಿಯ ನಿರ್ಧಾರಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಅಮೆರಿಕಕ್ಕೂ ಸ್ಪಷ್ಟವಾಗಿ ಹೇಳಲಾಗಿದೆ. ಪಾಕಿಸ್ತಾನಕ್ಕೂ ಸ್ಪಷ್ಟ ಸಂದೇಶವನ್ನು ಕೊಡಲಾಗಿದೆ. ಯಾಕೆಂದರೆ ಪಾಕಿಸ್ತಾನದ ಜೊತೆ ಭಾರತ ನೇರವಾಗಿ ಮಾತುಕತೆಯನ್ನು ಆಡೋದಕ್ಕೆ ಹಿಂಜರಿತಾ ಇದೆ. ಯಾಕೆಂದರೆ ಈ ಹಿಂದೆ 78 ವರ್ಷಗಳಲ್ಲಿ ಪಾಕಿಸ್ತಾನದ ಜೊತೆಗೆ ಹಲವು ಬಾರಿ ಮಾತುಕತೆಗಳಾಗಿದೆ, ಆದರೆ ಯಾವ ಮಾತನ್ನು ಪಾಕಿಸ್ತಾನ ಉಳಿಸಿಕೊಳ್ತಿಲ್ಲ. ಒಂದು ಬಾರಿ ಮಾತುಕತೆ ಮಾಡ್ತಾರೆ, ಮತ್ತೊಂದು ಕಡೆ ಗಡಿಯಲ್ಲಿ ಉಗ್ರರನ್ನ ಒಳನುಸುಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಪಾಕಿಸ್ತಾನ ಯಾವುದೇ ರೀತಿಯ ಕದನ ವಿರಾಮ ಅಂತ ಹೇಳಿದ್ರೂ ಕೂಡ ಭಾರತೀಯ ಸೇನಾಪಡೆ ಅಲರ್ಟ್ನಲ್ಲಿರಬೇಕು. ಬೇಹುಗಾರಿಕೆ ಮೂಲಗಳ ಪ್ರಕಾರ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಉಗ್ರ ನೆಲೆಗಳನ್ನು ಗುರಿಯಾಗಿಸಿ ಟಾರ್ಗೆಟ್ ಮಾಡಿದಾಗ ಪ್ರಮುಖ ಟಾಪ್ ಕಮಾಂಡರ್ಗಳು, ಅವರ ಕುಟುಂಬದವರು ಹತ್ಯೆಯಾಗಿದ್ದಾರೆ, 100ಕ್ಕೂ ಹೆಚ್ಚು ಉಗ್ರರು ಹತ್ಯೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿ. ನಿನ್ನೆ ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ 140ಕ್ಕೂ ಹೆಚ್ಚು ಉಗ್ರರು ಬಲಿಯಾಗಿದ್ದಾರೆ. ಜೊತೆಗೆ ಪಾಕಿಸ್ತಾನದ ಸೈನ್ಯದ 35ರಿಂದ 40 ಸೈನಿಕರು ಬಲಿಯಾಗಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಹಾನಿ ಪಾಕಿಸ್ತಾನದ ಸೈನ್ಯಕ್ಕೆ, ಪಾಕಿಸ್ತಾನದ ಉಗ್ರರಿಗೆ ಆಗಿದೆ. ಜೊತೆಗೆ ಭಾರತ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ 11 ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯಾಗಿದೆ. ಅದರಲ್ಲಿ ಪ್ರಮುಖವಾದದ್ದು ನೂರ್ ಖಾನ್ ಏರ್ಬೇಸ್, ರಾವಲ್ಪಿಂಡಿಯಲ್ಲಿರುವಂತಹ ನೂರ್ ಖಾನ್ ಏರ್ಬೇಸ್, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಉಗ್ರರು ಮತ್ತು ಪಾಕಿಸ್ತಾನದ ಉಗ್ರ ಪ್ರಾಯೋಜಿತ ಸೈನ್ಯ ಭಾರತದ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳೋದಕ್ಕೆ ಬಯಸ್ತಾ ಇರುತ್ತೆ. ಆ ಕಾರಣದಿಂದಾಗಿ ಏನೇ ಸೀಸ್ಫೈರ್ ಮಾತುಕತೆಯಾಗಲಿ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಭಾರತ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಪಾಕಿಸ್ತಾನದಿಂದ ಆಗಬಹುದಾದಂತಹ ಸಂಭಾವ್ಯ ಉಗ್ರ ದಾಳಿ ಅಥವಾ ಕದನ ವಿರಾಮದ ಉಲ್ಲಂಘನೆಯನ್ನು ಪರಿಣಾಮಕಾರಿಯಾಗಿ ಹೇಗೆ ಎದುರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಮೋದಿ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಶಶಿಶೇಖರ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.